ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ದಲಿತ ಪರ ಮುಖಂಡರಾದಂತಹ ದಲಿತ ಟೈಗರ್ ರಾಜ್ಯಾಧ್ಯಕ್ಷರಾದಂತಹ ಅರುಣ್ ರವರು ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಶಾಂತಿನಗರ ವಿಧಾನಸಭಾದಲ್ಲಿ ಶಾಸಕರಾದಂಥ ಎನ್ ಎ ಹ್ಯಾರಿಸ್ ಅವರು ಸುಮಾರು 4 ಬಾರಿ ಶಾಸಕರಾದ ನಂತರ ಈ ಬಾರಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾರೆ. ದಲಿತ ಟೈಗರ್ ರಾಜ್ಯಾಧ್ಯಕ್ಷರ ಅರುಣ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇವತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಅಂದರೆ ಎನ್ ಎ ಹ್ಯಾರಿಸ್ ಅವರು ಬಂದ ನಂತರ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಕೈಗೊಂಡಿದ್ದಾರೆ. ಏನು ಹೇಳ್ತೀರಾ ಸರ್? ಜನಪ್ರಿಯ ಶಾಸಕರಾಗಿರುವಂಥ ಎನ್ ಎ ಹ್ಯಾರಿಸ್ ಅವರು ಇಲ್ಲಿ 4ನೇ ಬಾರಿ ಗೆದ್ದಿದ್ದಾರೆ. 4ನೇ ಬಾರಿ ಗೆದ್ದಿದ್ದಾರೆ ಅಂದರೆ ಇಲ್ಲಿ ಒಂದು ಸತಿ ಗೆದ್ದವರು ಇನ್ನೊಂದು ಸತಿ ಗೆದ್ದಿರುವಂಥ ಚರಿತ್ರೆಯೇ ಇಲ್ಲ. ಈ ಚರಿತ್ರೆಯನ್ನು ಬದಲಾವಣೆ ಮಾಡಿದ್ರೆ ಅಂದರೆ ಜನರು ಅವ್ರಿಗೆ 4 ಬಾರಿ ಆಶೀರ್ವಾದ ಮಾಡಿ ಅವರೇ ನಮಗೆ ಶಾಸಕರಾಗಬೇಕಂತ ಹೇಳಿ ಓಟ್ ಹಾಕಿ ಅವ್ರನ್ನ ಗಳಿಸಿದ್ದಾರೆ. ಅಂದರೆ ಅವ್ರ ಕೆಲಸವನ್ನು ಇಷ್ಟಪಟ್ಟು ಅವ್ರು ಮಾಡುವಂಥ ಅಭಿವೃದ್ಧಿಗಳನ್ನು ಇಷ್ಟಪಟ್ಟೇ ಅವ್ರನ್ನ ಗಳಿಸಿರೋದು. ಹಾಗೂ ಶಾಂತಿನಗರದಲ್ಲಿ ಹೇಳಬೇಕಾದ್ರೆ ಶಾಸಕರು ಬರೋಕ್ಕೆ ಮುಂಚೆ ಶಾಂತಿನಗರ ಇಡೀ ಶಾಂತಿನಗರ ಕ್ಷೇತ್ರವನ್ನೇ ಸ್ಲಮ್ ಅಂತಲೇ ಕರೀತಾಯಿದ್ರು. ಯಾಕಂದರೆ ಎಲ್ ಆರ್ ನಗರ ಆಗಲಿ, ಅಂಬೇಡ್ಕರ್ ನಗರ ಆಗಲಿ, ಉಪ್ಪಡಪ್ಪ ಆಗಲಿ, ಮಾಯಾ ಬಜಾರ್ ಆಗಲಿ, ರುದ್ರಪ್ಪ ಗಾರ್ಡನ್ ಆಗಲಿ, ದೀನಬದ ನಗರ ಆಗಲಿ, ಗೆಂಟ್ರೂಪ್ ಆಗಲಿ, ಶಾಂತಿನಗರದಲ್ಲಿ ವಿನಾಯಕ್ ನಗರ ಆಗಲಿ, ಈ ಥರ ಸುತ್ತು ಸ್ಲಮ್ಗಳಿದ್ದಿತ್ತು. ಆವಾಗ ಬಂದು ಜನರು ತುಂಬ ಕಷ್ಟಪಡ್ತಾಯಿದ್ರು. ಯಾವಾಗ ಶಾಸಕರು ಬಂದು ಇಲ್ಲಿ ಗೆದ್ದಾದ ಮೇಲೆ ಪೂರ್ತಿ ಬದಲಾವಣೆ ಆಗಿದೆ. ಎಲ್ ಆರ್ ನಗರದಲ್ಲಿ ಬಂದು ಯಾರು ಎಲ್ ಆರ್ ನಗರ ಅಂತ ಲಕ್ಷ್ಮಣರಾವ್ ನಗರ ಅಂತ ಕರಿತಾ ಇರಲಿಲ್ಲ. ಹಿಂಗೆ ಯಾರು ಲಕ್ಷ್ಮಣರಾವ್ ನಗರ ಅಂತ ಕರಿತಾ ಇರಲಿಲ್ಲ. ಅಲ್ಲಿ ಒಂದು ನಾಯಿಗಳನ್ನ ಹಿಡಿದು ತಂದು ಕೂಡಾಕುವಂಥ ಜಾಗ ಇತ್ತು ಎಲ್ ಆರ್ ನಗರದಲ್ಲಿ. ಅದರಿಂದ ಬಂದು ಅಲ್ಲಿ ನಾಯಿ ಜೋಬಡಿ ಅಂತಲೇ ಕರಿತಾ ಇದ್ರು. ಆ ಹೆಸರನ್ನು ಯಾವ ಥರ ಬದಲಾವಣೆ ಮಾಡಿದ್ರು ಅಂದರೆ ಶಾಸಕರು ನಿಜವಾಗ್ಲೂ ಅಲ್ಲಿ ಇರುವಂಥ ಎಲ್ಲ ಜನರಿಗೆ ಎಲ್ಲ ಮನೆಗಳ ಗುಡಿಸಲುಗಳನ್ನ ಎಲ್ಲನೂ ತೆಗೆದುಹಾಕಿ ಈಗ ಎಲ್ಲ ಮೋಲ್ಡ್ ಮನೆಗಳಾಗಿದೆ. ಅಲ್ಲಿ ಈ ಥರ ಒಂದು ಅಭಿವೃದ್ಧಿ ಕೆಲಸಗಳು ಯಾವುದೇ ಬಂದು ಜಾತಿ ಮತ ಭೇದ ಭಾವ ಯಾವುದೇ ಹೇಳದೆ ಅವರು ಒಂದೊಂದು ಕೆಲಸಗಳನ್ನ ಮಾಡಿಕೊಂಡು ನನ್ನ ಜನ ನನ್ನ ಕ್ಷೇತ್ರ ನನ್ನ ಜನ ಚೆನ್ನಾಗಿರಬೇಕು, ನಾನು ಮನುಷ್ಯತ್ವದಿಂದ ಇದ್ದೀನಿ, ಎಲ್ಲರೂ ಮನಸಾಕ್ಷಿಯಿಂದ ಬದುಕಬೇಕಂತ ಹೇಳಿ ಕೆಲಸಗಳನ್ನ ಮಾಡ್ತಾ ಬರ್ತಾರೆ. ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇಲ್ಲ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ. 2 ಬಾರಿ ಆಯಿತು, 3ನೇ ಬಾರಿ ಆಯಿತು, ಇವತ್ತು ಪ್ರತಿಭಟನೆ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಹೇಳ್ತೀರಾ ಅರುಣ್ ಅವರೇ ಇವತ್ತು? ಸರ್, ಈಗ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಇವರು 1 ಬಾರಿ ಆಯಿತು, 2 ಬಾರಿ ಆಯಿತು, 3 ಬಾರಿ ಪ್ರತಿಭಟನೆ ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳ್ತಾ ಇರೋದು. ಇವತ್ತು ಬೇರೆ ಈ ನೀಲ್ಸಂದ್ರ ಬಜಾರ್ ಸ್ಟ್ರೀಟ್ ರೋಡ್ನ ಹಿಡ್ಕೊಂಡು ಇವರು ಬೇರೆ ಇಲ್ಲೇ ಅವರು ಓಡಾಡುವಂಥ ಜಾಗ ಇದೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಇದೆ? ಇಡೀ ಶಾಂತಿನಗರ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆ. ಬೇರೆ ನೀಲ್ಸಂದ್ರ ಬಜಾರ್ ಸ್ಟ್ರೀಟ್ ರೋಡ್ಗಳಲ್ಲಿ ಮಾತ್ರ ಕೆಲಸ ನಡೀತಾ ಇಲ್ಲ. ಅಭಿವೃದ್ಧಿ ಕೆಲಸಗಳು ಇಡೀ ಶಾಂತಿನಗರ ಕ್ಷೇತ್ರದಲ್ಲೂ ಗಲ್ಲಿಯಲ್ಲೂ ಕೆಲಸ ನಡೀತಾ ಇದೆ. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಕೆಲಸ ಮಾಡಿಸೋರಿಗೆ ಯಾಕೆ ನೀವು ಅಡ್ಡಿಪಡಿಸ್ತಾ ಇದ್ದೀರಾ? ಕೆಲಸ ಸರಿ ಇಲ್ವಾ? ಡೈರೆಕ್ಟಾಗಿ ನೀವು ಮಾತಾಡಿ. ಶಾಸಕರು ಹೇಳ್ತಾರಲ್ಲ, ನೀವು ವಿರೋಧ ಪಕ್ಷವರಾಗಿದ್ದರೂ ನೀವು ನನ್ನ ಕ್ಷೇತ್ರದಲ್ಲಿ ಇರುವಂಥವರು, ನಾನೇ ನಿಮಗೆ MLA ಅಂತ ಅವರು ಓಪನ್ ಆಗಿ ನಮ್ಮ ಶಾಸಕರು ಹೇಳುವಾಗ ನೀವೇನು ಮಾಡಬೇಕು? ಡೈರೆಕ್ಟಾಗಿ ಮಾತಾಡ್ರಿ. ಹಿಂಗೆ ಕೆಲಸ ಎಲ್ಲ ಇದಾಗಿದೆ, ಹಿಂಗಾಗಿದೆ, ಹಂಗಾಗಿದೆ, ಏನಾದರೂ ಇದ್ರೆ ಮಾತಾಡಿ. ಅದನ್ನು ಬಿಟ್ಬಿಟ್ಟು ನೀವು 4-5 ಜನನ್ನ ಸೇರಿಸ್ಕೊಂಡು ಎಲ್ಲಿಂದ ನಾವು ಪ್ರತಿಭಟನೆ ಮಾಡ್ತೀವಿ ಇದು ಮಾಡ್ತೀವಿ ಹಂಗಂತ ಹೇಳಿ ಸುಮ್ಮನೆ ಅದ್ರ ರಾಜಕೀಯ ಮಾಡೋಕ್ಕೆ ಬರ್ಕೊಡ್ದಂತ ನಾನು ಹೇಳ್ತಾ ಇದ್ದೀನಿ. ವಿರೋಧ ಪಕ್ಷನೂ ಸಹ ಎಲ್ಲೋ ಒಂದು ಕಡೆ ಆರೋಪ ಮಾಡ್ತಾ ಇರೋದು, ಇಲ್ಲೆಲ್ಲ ಕುಂಟುತ್ತಾ ಸಾಕ್ತಾ ಇದೆಯಲ್ಲ ಸರ್ ಕೆಲಸ? ಸರ್, ಫಸ್ಟು ನಾನು ಒಂದು ವಿಷಯ ನಾನು ಹೇಳೋದೇನೆಂದರೆ, ಇಲ್ಲಿ ಇದ್ದಿತ್ತು ನೀರಿನ ಪೈಪು ಬೇರೆ ಅರ್ಧ ಅಡಿ ಮಾತ್ರನೇ. ಇಡೀ ಕ್ಷೇತ್ರಕ್ಕೆ ಈ ಕಡೆ ಬಂದು ಈಗ ಈ ಜಾಗದಲ್ಲಿ ಹೋಗ್ಬೇಕಾದ್ರೆ ನೀಲ್ಸಂದ್ರದಿಂದ ಹಿಡಿದು ರೋಸ್ ಗಾರ್ಡನು ಈ ನೀರೇ ಬಂದು ಇಲ್ಲಿಂದ ಬಂದು ಎಲ್ ಆರ್ ನಗರ, ವಿವೇಕ್ ನಗರ, ವನಾರ್ಪೇಟೆ ಎಲ್ಲಕ್ಕೂ ಈ ಪೈಪ್ ಲೈನೇ ಕಲೆಕ್ಷನ್ ಆಗಿತ್ತು. ಈಗ ಮುಂಚೆ ಜನ ಸಂಖ್ಯೆ ಕಡಿಮೆ ಆಗಿದ್ರು. ಈಗ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ 3 ಅಡಿ ಪೈಪ್ ಹಾಕಿದ್ದಾರೆ ಸರ್ ನೀರಿಗೆ. ಎಷ್ಟು? 3 ಅಡಿ ಪೈಪು, 1.5 ಅಡಿ ಪೈಪ್ನ ಹಾಕಿಸಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಈಗ ರೋಡ್ ಅಗಿಬೇಕಾದ್ರೆ ಒಂದು ಪೈಪ್ ಆಗಬೇಕಾದ್ರೆ ರೋಡ್ ಅಗಿಲೇಬೇಕಾಗುತ್ತೆ. ಅದು ಆಗಿದ ತಕ್ಷಣ ಒಲೆಚರಂಡಿ ಪೈಪು ಕಡಿಮೆ ಅಂದರು ಅದು ಎಷ್ಟು 3-3.5 ಅಡಿ ಪೈಪ್ಗಳನ್ನ ಹಾಕಿದ್ದಾರೆ. ಹಿಂಗೆ ಯಾತಕ್ಕೋಸ್ಕರ? ಈಗ ಒಂದು ಸತಿ ರೋಡ್ ಮೇಲೆ ರೋಡ್ ಹಾಕಿದ್ಮೇಲೆ ತಿರುಗಿ ಅಗಿಬೇಕಾಗುತ್ತಲ್ಲ. ಈ ಕೆಲಸಗಳೆಲ್ಲ ಮಾಡಾದ್ಮೇಲೆ ತಾನೇ ರೋಡ್ ಹಾಕಕ್ಕೆ ಬರುತ್ತೆ
ಇವ್ರು ಯಾಕೆ ರೋಡ್ ಹಾಕಿಲ್ಲ ಅಂತ ಮಾತ್ರ ಕೇಳ್ತಾ ಇದ್ದಾರೆ. ಅಲ್ಲಿ ಏನು ಕೆಲಸ ಆಗ್ತಾ ಇದೆ ಅಂತ ಯಾರಾದರೂ ಕೇಳ್ತಾ ಇದ್ದಾರಾ? ಜನರಿಗೆ ಸಾಮಾನ್ಯ ಜನರಿಗೆ ಗೊತ್ತಿದೆ. ಹಿಂಗೆ MLA ಅವ್ರು ಏನು ಮಾಡ್ತಾ ಇದ್ದಾರೆ, ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಮಟ್ಟಿನಲ್ಲಿ ಕೆಲಸಗಳು ಮಾಡಿಕೊಂಡು ಎಲ್ಲ ಜನರನ್ನು ಒಳಗೊಂಡು ಯಾರಿಗೆ ಏನು ಸಮಸ್ಯೆ ಆಗಿದೆ ಅಂತ ಹೋಗಿ ಮನೆ ಹತ್ರನೂ ಕೇಳ್ತಾ ಇದ್ದಾರೆ. ಪ್ರತಿ ಸೋಮವಾರನೂ ಜನರ ಸಂಪರ್ಕ ಸಭೆ ಅಂತ ಹೇಳಿ ಮಡಗಿದ್ದಾರೆ. ಎಲ್ಲಿ ನಮ್ಮ ಇದೇ ಬಂದು ಇದು ಲೈಫ್ ಸ್ಟೈಲ್ ಮುಂದ್ಗಡೆ ಇರುವಂಥ ಫುಟ್ಬಾಲ್ ಸ್ಟೇಡಿಯಮಲ್ಲಿ ಅವ್ರ ಆಫೀಸಲ್ಲಿ ಬೆಳಗ್ಗೆ 8:30 9:30 ತನಕ ಪ್ರತಿ ಜನರು ಬಂದು ನಿಮ್ಗೆ ಏನೋ ಸಮಸ್ಯೆ ಇದ್ರೆ ಬಂದು ನನ್ನ ಹತ್ರ ಲೆಟರ್ ಮೂಲಕ ತಲುಪಿಸಿ, ಅಲ್ಲೇ ಅಧಿಕಾರಿಗಳನ್ನ ಕರೆಸಿ ನಾನು ಸರಿಪಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾಮಗಾರಿಗಳು ಸುಮಾರು ತಿಂಗಳು 5-6 ತಿಂಗಳುಗಳಾಯಿತು. ಇವತ್ತು ಒಂದು ಕಡೆ ಕಾಂಟ್ರಾಕ್ಟ್ರನ್ನ ರದ್ದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಶಾಸಕರು, ಇನ್ನೊಂದು ಕಾಂಟ್ರಾಕ್ಟ್ರು ಕೊಡ್ತಿದ್ದೀವಿ ಅಂತಾರೆ. ಇದು ಟೈಮ್ ಕಾಲಾವಕಾಶ ಹಿಡಿಯುತ್ತೆ. ಯಾಕೆ ಸರ್ ಬ್ಲ್ಯಾಕ್ ಮಾರ್ಕ್ ಮಾಡಬೇಕು ಶಾಸಕರು? ಇಲ್ಲ, ಒಂದು ವಿಷಯ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಶಾಸಕರು ಒಬ್ಬರನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೇಕಾಗಿದ್ರೆ ಅದನ್ನೇ ಯಾರ್ದಂದ್ರೆ ಈ ರಸ್ತೆ ಕಾಮಗಾರಿ ಅವ್ರನ್ನಲ್ಲ, ಈ ಆಸ್ಟಿನ್ ಟೌನ್ ಚೌಟ್ರಿಗಳನ್ನ ಬಂದು ಕಾಮಗಾರಿ ಮಾಡಿ ಅವಾಗ BJP ಸರ್ಕಾರ ಇತ್ತು. ಏನೀಗ ವಿರೋಧ ಪಕ್ಷ ಅಂತ ಹೇಳ್ತಾ ಇದ್ದಾರೆ, ಅವರೇ ಕೌನ್ಸಿಲರ್ ಆಗಿದ್ರು. ಅವಾಗ ಬಂದು ಕಾಂಟ್ರಾಕ್ಟರ್ಗೆ ತೊಂದರೆ ಕೊಟ್ಟು ಅವ್ರಿಗೆ ಬಂದು ಯಾವುದೋ ಕಮಿಷನ್ ಬೇಸೆ ಏನೋ ಇದಿಲ್ದ ಆಗದೆ ಇರೋದ್ರಿಂದ ಅವ್ನು ಕೆಲಸ ಸ್ಟಾಪ್ ಮಾಡಿ ಇಟ್ಟಿದ್ದ. ಆಮೇಲೆ ಬಂದು ಅದು ಹಂಗೆ ಸುಮಾರು ಒಂದು 6-7 ವರ್ಷ ಏನೋ ಆಗುತ್ತೆ ಅಂತ ಕಾಣುತ್ತೆ. ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಶಾಸಕರು ಅದನ್ನು ಈಗ ಬೇರೆ ಒಬ್ಬರಿಗೆ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೇ ಇರಲಿ ಇಡೀ ರಾಜ್ಯದಲ್ಲಿ ಇರುವಂಥ ಎಲ್ಲ ಪ್ರತಿಯೊಬ್ಬರನ್ನ ಎತ್ಕೊಳೋಣ, ಎಲ್ಲ ಶಾಸಕರನ್ನು. ಯಾವುದೇ ಒಂದು ಶಾಸಕ ಡೈರೆಕ್ಟಾಗಿ ಯಾವುದೇ ಒಂದು ಕೆಲಸ ಆದ್ರೂ ಫೇಸ್ಬುಕ್ ಲೈವಲ್ಲಿ ಬರುವಂಥ ಶಾಸಕರು ಯಾರಾದರೂ ಇದ್ದರೆ ಅದು ನಮ್ಮ ಜನಪ್ರಿಯ ಶಾಸಕರು ಎನ್.ಎ. ಹ್ಯಾರಿಸ್ ಸರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇವತ್ತು ಕುಂಟುತ್ತಾ ಸಾಗ್ತಾ ಇರೋ ಕಾಮಗಾರಿ ವಿಳಂಬ ಕಾಂಟ್ರಾಕ್ಟ್ಗಳಿಂದ ವಿಳಂಬ ಆಗ್ತಾ ಇದೆಯಾ, ಇಲ್ಲ ಕೆಲಸಗಾರಗಳಿಂದ ವಿಳಂಬ ಆಗ್ತಾ ಇದೆಯಾ? ಈ ಪ್ರತಿಭಟನೆ ಮೂಲಕ ಇದೇನಾದರೂ ಬೇಗ ಕೆಲಸ ಏನಾದರೂ ಆಗುತ್ತಾ ಅಂತ ಏನಾದರೂ ಇದೆಯಾ ಸರ್? ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇಲ್ಲಿ ಕೆಲಸಗಳು ಬೇಗ ನಡೆಯುತ್ತೆ. ಈಗ ಬಂದು ಉದಾಹರಣೆ ಹೇಳಬೇಕಾದ್ರೆ ಲಾಸ್ಟ್ ಟೈಮ್ ಒಂದು ಹೋರಾಟ ಮಾಡಿದ್ರು, ನಾಳೆ ರಾತ್ರಿ ರೋಡ್ ಹಾಕ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಇವತ್ತು ಪ್ರತಿಭಟನೆ ಮಾಡ್ತಾರೆ. ಕಾರಣ ಏನಂದ್ರೆ, ಇವ್ರು ಪ್ರತಿಭಟನೆ ಮಾಡಿರೋದ್ರಿಂದಾನೇ ನಮ್ಮ ಕೆಲಸ ಆಗಿದೆ ಅಂತ ಜನರಿಗೆ ಕಾಣಬೇಕಂತ ಹೇಳಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಇಡೀ ನಮ್ಮ ಶಾಂತಿನಗರ ಕ್ಷೇತ್ರದಲ್ಲಿ ಇರುವಂಥ ಪ್ರತಿಯೊಂದು ಜನರಿಗೂ ಗೊತ್ತಿದೆ ಶಾಸಕರು ಯಾರು, ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ, ಜನರ ಪರವಾಗಿ ನಿಂತಿದ್ದಾರೆ ಅಂತ ಹೇಳಿ. ಈಗ ಶಾಸಕರು ಎಲ್ಲ ಕಡೆನೂ ನೋಡಬೇಕಾಗತ್ತೆ. ಹಿಂಗೆ ಈಗ ಬಂದು ಈ ರಸ್ತೆ ತಡೆದ್ಬಿಟ್ಟು ಬಂದ್ ಮಾಡಿಬಿಟ್ಟು ಇಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ ದಿನಕ್ಕೆ ಲಕ್ಷಾಂತರ ಜನ ಓಡಾಡುವಂಥದ್ದು. ಒಂದೊಂದು ಸ್ಟೆಪ್ ಆಗಿ ಮಾಡ್ಕೊಂಡು ಬರಬೇಕು. ಅವ್ರಿಗೂ ಜಾಗ ಬಿಡಬೇಕು, ಬೀದಿ ಬದಿ ವ್ಯಾಪಾರಿಗಳಿಗೂ ಜಾಗ ಬಿಡಬೇಕು, ಪಾರ್ಕಿಂಗೂ ಜಾಗ ಬಿಡಬೇಕು, ಕೆಲಸನೂ ಮಾಡಬೇಕು, ಎಲ್ಲದನ್ನು ನೋಡ್ಕೊಂಡು ಮಾಡ್ಬೇಕಾಗತ್ತಲ್ಲ. ನೋಡಿ, ಸುಮಾರು ಒಂದು 6 ರಿಂದ 8 ತಿಂಗಳುಗಳಾಯ್ತು ಈ ಕಾಮಗಾರಿ ಎತ್ಕೊಂಡು. ಇವತ್ತು ನೋಡಿ 8 ತಿಂಗಳಾದ ಈ ಕಾಮಗಾರಿ ಸಂಪೂರ್ಣಗೊಂಡಿಲ್ಲ. ಮತ್ತೆ ಬೀದಿ ಬದಿ ವ್ಯಾಪಾರಿಗಳು ಎಲ್ಲಿಗೆ ಹೋಗ್ಬೇಕು, ಜ್ವಲಂತ ಸಮಸ್ಯೆಗಳು ಇರುತ್ತೆ. ಅಕ್ಕಪಕ್ಕ ಮನೆಗಳಿಗೆ ತೊಂದರೆ ಆಗುತ್ತೆ. ಈ ಕಾಮಗಾರಿಗಳು ಅವರು ಪ್ರತಿಭಟನೆ ಮೂಲಕ ಶಾಸಕರಿಗೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಯಾಕೆ ಕಾಂಟ್ರಾಕ್ಟರ್ ಅವರು ಇದನ್ನ ವಿಳಂಬ ರೀತಿಯಲ್ಲಿ ಅನುಸರಿಸ್ತಾ ಇದ್ದಾರೆ ಸರ್? ನಾವು ಹೇಳಬೇಕಾಗಿರೋದೇ ಅಂದರೆ, ಇಂಜಿನಿಯರ್ಸ್ಗಳು ಯಾವ ರೀತಿಯಲ್ಲಿ ಯಾವ ಕಾಮಗಾರಿ ಮುಂಚೆ ಮಾಡಬೇಕು, ಆಮೇಲೆ ಯಾವ ಕಾಮಗಾರಿ ಮಾಡಬೇಕಂತ ಹೇಳಿ ಕಾಂಟ್ರಾಕ್ಟ್ರಿಗೆ ಹೇಳಿದ ಮೇಲೇ ಕಾಂಟ್ರಾಕ್ಟರ್ ಮಾಡೋದು. ಈಗ ಬಂದು ಕಾಂಟ್ರಾಕ್ಟರ್ ಇಷ್ಟ ಬಂದಂಗೆ ಅವ್ರು ಮಾಡೋಕ್ಕೆ ಬರಲ್ಲ. 2-3 ಬಾರಿ ಪ್ರತಿಭಟನೆ ಮಾಡಿದ್ದಾರೆ. ಇದೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ, ಒಂದು ವಾರ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಎಲ್ಲೋ ಕಾಂಗ್ರೆಸ್ ಅವ್ರದ ಎನ್.ಎ. ಹ್ಯಾರಿಸ್ ಅವರು ಎಲ್ಲೋ ಧಮಕಿಯಿಂದ ಏನಾದರೂ ಸೇರ್ಪಡೆ ಆಗ್ತಾ ಇದ್ದಾರಾ ಮುಖಂಡರುಗಳು? ಸರ್, ಒಂದು ವಿಷಯ, ಯಾರನ್ನು ಧಮಕಿಯಿಂದ ಇದು ಮಾಡೋದಾಗಲಿ ಬೆದರಿಸೋದಾಗಲಿ ಇದೆಲ್ಲ ಇಲ್ಲ. ಪ್ರೀತಿ ವಿಶ್ವಾಸದಿಂದ ಕಟ್ಟಾಕುವಂಥವ್ರು ಹ್ಯಾರಿಸ್ ಅವರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಹೇಳಿದೆ, ಇಡೀ ಶಾಂತಿನಗರ ಕ್ಷೇತ್ರ ಬಂದು ಸ್ಲಮ್ ಆಗಿದ್ದು. ಅದೇ ರೀತಿಯಲ್ಲಿ ಶಾಂತಿನಗರ ಕ್ಷೇತ್ರದಲ್ಲೂ ರೌಡಿಗಳು ಜಾಸ್ತಿ ಆಗಿದ್ರು, ರೌಡಿಸಮ್ಗಳು ಜಾಸ್ತಿ ಆಗಿತ್ತು. ನೀವು ಶಾಸಕರು ಬರೋಕ್ಕೆ ಮುಂಚೆ ಸ್ಟೇಷನಿಂದ ಒಂದು RTA ಹಾಕಿ ಎತ್ಕೊಳ್ಳಿ, ಎಷ್ಟು ಜನ ರೌಡಿ ಶೀಟರ್ಗಳಿದ್ರು, ಒಂದು ದಿನಕ್ಕೆ ಎಷ್ಟು ಜನಕ್ಕೆ ಎಷ್ಟು ಕೇಸ್ಗಳು ಆಗ್ತಾ ಇತ್ತಂತ. ಅದೇ ಇವಾಗ ಎತ್ಕೊಳ್ಳಿ. ಈಗ ರೌಡಿಸಮ್ ಇಲ್ಲ ಶಾಂತಿನಗರ ಕ್ಷೇತ್ರದ, ಎಲ್ಲೋ ಅಲ್ಪ ಸ್ವಲ್ಪ ಇರುತ್ತೆ. ಹೆಂಗೆ ಧಮಕಿ ಹಾಕೋದು, ಮತ್ತೊಬ್ಬ ಇವರು ಯಾರಿಗೂ ಧಮಕಿ ಹಾಕಲ್ಲ,
ಬೇರೆಯವರು ನಮ್ಮ ಕ್ಷೇತ್ರದ ಜನರಿಗೆ ಧಮಕಿ ಹಾಕಿದ್ರು ಅದನ್ನು ಅವ್ರಿಗೆ ಇಷ್ಟ ಆಗಲ್ಲ. ನಾವು ಹೇಳ್ತಾ ಇದ್ದಿಲ್ಲ ಧಮಕಿ ಹಾಕೋದಕ್ಕೆ ಏನು ಅವ್ರೇನು ಚಿಕ್ಕ ಹುಡುಗರಲ್ಲ, ಅವ್ರು ಹೇಳ್ತಾರೆ ಸಂಘಟನೆಯಿಂದ ತೊಡಕೊಂಡು ಬಂದಂಥವ್ರು, ಬಂದು ಸೇರ್ಪಡೆ ಆಗಿರುವಂಥವ್ರು. ಅವ್ರೇನು ಧಮಕಿ ಹಾಕಿದ ತಕ್ಷಣ ಎದುರ್ಬೇಕು ಬದರ್ಬೇಕಂತ ಏನಿಲ್ಲ. ಅವ್ರು ಶಾಸಕರು ಯಾವತ್ತೂ ಅಷ್ಟೇ ಪ್ರೀತಿ ವಿಶ್ವಾಸದಲ್ಲಿ ಒಂದೊಬ್ಬರನ್ನ ಕಟ್ಟಾಕ್ತಾರೆ. ಇವಾಗಲೂ ಜೊತೆಯಲ್ಲಿ ಇರೋರಿಗೆ ಹೇಳ್ತಾರೆ, ಒಳ್ಳೆ ಕೆಲಸ ಮಾಡೋದಾದ್ರೆ ಜೊತೆಯಲ್ಲಿ ಇರಿ. ಹಿಂಗೆ ಸಮಾಜಕ್ಕೆ ಕೆಟ್ಟದ್ದು ಬಯಸೋರು ದಯವಿಟ್ಟು ನನ್ನ ಜೊತೆಯಲ್ಲಿ ಇರಬೇಡಿ ಅಂತ ಓಪನ್ ಆಗಿ ಹೇಳ್ತಾರೆ. ಮೀಟಿಂಗಲ್ಲಿ ಪ್ರತಿಯೊಂದು ಮೀಟಿಂಗಲ್ಲೂ ಹೇಳ್ತಾರೆ. ಹಿಂಗೆ ಈ ಚುನಾವಣೆಯಲ್ಲೂ ಅಷ್ಟೇ ಜೊತೆಯಲ್ಲಿ ಇದು ಬೇರೆಯೊಬ್ಬರಿಗೆ ಕೆಲಸ ಮಾಡಿ ಇದೆಲ್ಲ ಮಾಡಿದ್ರೆ ಓಪನ್ ಆಗಿ ಹೇಳ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶಾಸಕರು ಹೇಳ್ತಾರಲ್ಲ, ಏನು ವಿರೋಧ ಪಕ್ಷ ಅಂತ ಹೇಳ್ತಾ ಇದ್ದಾರೋ ಅವ್ರಿಗೂ ನಾನೇ ಶಾಸಕ ಅಲ್ವಾ, ಬಂದು ಏನಾದರೂ ಇದ್ರೆ ಡೈರೆಕ್ಟಾಗಿ ಬಂದು ಮಾತಾಡಿ ಅಂತ ಹೇಳ್ತಾರಲ್ಲ. ನೀವು ಮಾತಾಡಿ, ಏನಾದರೂ ಇತ್ತಂದರೆ ಅದನ್ನು ಬಿಟ್ಬಿಟ್ಟು ಬೇರೆ ಥರ ಇದೆಲ್ಲ ಮಾಡೋದು ತಪ್ಪು. ಯಾರಿಗೂ ಧಮಕಿ ಹಾಕೋಂಗಿಲ್ಲ. ಶಾಂತಿನಗರ ಕ್ಷೇತ್ರ ಸ್ವಾತಂತ್ರ್ಯ ಕ್ಷೇತ್ರ, ಶಾಂತಿಯಿಂದ ನೆಲೆನಾಡಿಸಿರುವಂಥ ಕ್ಷೇತ್ರ ಎಮ್ನೆ ಹ್ಯಾರಿಸ್ ಸರ್ ಅವರು. ನೀವು ನಿಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಏನು ಸಂದೇಶವನ್ನು ರವಾನೆ ಮಾಡ್ತೀರಾ ಸರ್ ಇದ್ರ ಮೂಲಕ? ಯಾರು ದಿಕ್ ತಪ್ಪಕ್ಕೆ ಹೋಗಬೇಡಿ. ನಿಮಗೆ ಅಂತ ಹೇಳಿ ಶಾಸಕರು ಎನ್ ಎ ಹ್ಯಾರಿಸ್ ಸರ್ ಇದ್ದಾರೆ. ಅವ್ರು ನೇರವಾಗಿ ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಪ್ರತಿಯೊಬ್ಬರಿಗೂ ಅವ್ರ ಫೋನ್ ನಂಬರ್ ಗೊತ್ತಿದೆ. ಏನಾದರೂ ಇದ್ದರೆ ದಯವಿಟ್ಟು ಅವ್ರ ಹತ್ರ ಮಾತಾಡಿ. ಇಂಥವ್ರ ಮಾತುಗಳನ್ನ ಕೇಳಕ್ಕೆ ಹೋಗಬೇಡಿ. ಹಿಂಗೆ BJP ಪಕ್ಷದವರಾಗಲಿ RSSನವರಾಗಲಿ ವಿರೋಧ ಮಾಡ್ಕೊಂಡು ನಿಮ್ಮ ಮನೆ ಹತ್ರ ಬಂದು ನಿಮ್ಮನ್ನು ದಿಕ್ಕು ತಪ್ಪಿಸ್ತಾರೆ. ದಯವಿಟ್ಟು ದಿಕ್ಕು ತಪ್ಪಕ್ಕೆ ಹೋಗಬೇಡಿ ಅಂತ ಹೇಳಿ ಸಂದರ್ಭದಾಗ ಹೇಳಿ ಈ ಸಂದರ್ಶನಕ್ಕೆ ತಮಗೂ ಹೃದಯಪೂರ್ವಕವಾದ ನಮಸ್ಕಾರಗಳು.